ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಜಿ.ಬಿ. ಪಾಟೀಲ್ ಹಾಗೆ ಭಾರ್ಗವಿ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಬಂದಿದ್ದಾರೆ. ಆದ ಕಡೆ ಭಾರ್ಗವಿ ಮತ್ತು ಅರ್ಜುನ್ ಇಬ್ಬರು ಕೂಡ ಜಿ.ಬಿ. ಪಾಟೀಲ್ ಪರವಾಗಿ ಜನಗಳ ಮುಂದೆ ಮಾತಾಡ್ತಾರೆ. ಎಲ್ಲರೂ ಕೂಡ ಜಿ.ಬಿ. ಪಾಟೀಲ್ ಪರವಾಗಿ ಮಾತಾಡಿದಂಥ ಭಾರ್ಗವಿಯನ್ನು ನೋಡಿ ಅಚ್ಚರಿ ಆಗ್ತಾರೆ. ಎಂಥ ಒಳ್ಳೆ ಸೊಸೆ, ಎಂಥ ಮಾವನಿಗೆ ಅಂತ ಹೇಳಿ ಜೈಕಾರವನ್ನು ಹಾಕ್ತಾರೆ. ಇದನ್ನು ನೋಡಿದ್ದೆ ಬೃಂದ ಉರ್ತೋಗಿದ್ದೆ ಮಾವನಿಗೂ ಕೂಡ ತೋರಿಸ್ತಾಳೆ. ಇಲ್ಲಿ ವಿಕ್ಕಿ ಹಾಗೆ ಅರ್ಜುನ್ ಎಲ್ಲರೂ ಕೂಡ ಭಾರ್ಗವಿ ಪರವಾಗಿದ್ದಾರೆ. ವಿಕ್ಕಿನ ಕಾಪಾಡಬೇಕು ಅಂತ ನೀವು ಅಂದ್ಕೊಂಡ್ರೆ ಅವ್ನು ನೋಡಿದ್ರೆ ಭಾರ್ಗವಿ ಪರವಾಗಿದ್ದಾನೆ, ನೋಡಿ ಮಾವ ಅಂತ ಹೇಳಿ ತೋರಿಸ್ತಾಳೆ. ತದನಂತರ ಇಲ್ಲಿ ವಿಕ್ಕಿ ತನ್ನ ಬದಲಾವಣೆಗೆ ಕಾರಣ ಭಾರ್ಗವಿನೇ ಅಂತ ಹೇಳಿ ಜನಗಳ ಹತ್ರ ಹೇಳ್ತಿದ್ದಾರೆ. ಜೊತೆಗೆ ನಾನು ಜನಗಳ ಸೇವೆ ಮಾಡೋದೇ ನನ್ನ ಉದ್ದೇಶ ಅಂತ ಕೂಡ ತಿಳಿಸ್ತಾರೆ. ಇದನ್ನು ನೋಡಿದ್ದೆ ಭಾರ್ಗವಿ ನೀನು ಎಮ್.ಎಲ್.ಎ ಆಗಬೇಕು, ಮಂತ್ರಿ ಆಗಬೇಕು, ಜನಗಳಿಗೆ ಇನ್ನೂ ಕೂಡ ನಿನ್ನಿಂದ ಸಹಾಯವಾಗುತ್ತೆ ಅಂದಾಗ ಇಲ್ಲ ಅದೆಲ್ಲ ನನ್ನಿಂದ ಸಾಧ್ಯ ಇಲ್ಲ, ಅದಕ್ಕೆಲ್ಲ ಕಿಲಾಡಿತನ ಬೇಕು, ನಾನು ಅಷ್ಟು ಚಾಣಾಕ್ಷ ಅಲ್ಲ ಅಂದಾಗ ಚಾಣಾಕ್ಷತನ ಅಲ್ಲ ಎಮ್.ಎಲ್.ಎ ಆಗೋದಕ್ಕೆ, ಜನಗಳ ಸೇವೆ ಮಾಡೋದಕ್ಕೆ ಬೇಕಾಗಿರೋದು ಒಳ್ಳೆಯ ಮನಸ್ಸು. ಆ ಮನಸ್ಸು ನಿನಗಿದೆ, ಖಂಡಿತವಾಗ್ಲೂ ನಿನ್ನ ಪರವಾಗಿ ನಾನು ನಿಂತ್ಕೋತೀನಿ ಅಂತ ಹೇಳಿ ಭಾರ್ಗವಿ ಹೇಳ್ತಾಳೆ. ತದನಂತರ ಇಡೀ ವಿಶ್ವವನ್ನು ವಂದನ ಹತ್ರ ಅರ್ಜುನ್ ವಿಕ್ಕಿ ಹೇಳ್ತದಾನ ಈ ಭಾರ್ಗವಿ ನನ್ನ ಪರವಾಗಿ ನಿಂತ್ಕೋತೀನಿ ಅಂತ ಹೇಳಿದ್ರು. ಅವ್ಳು ನೋಡಿದ್ರೆ ಹೋಗುತ್ತೆ, ಅವಳು ಕಥೆಯನ್ನೇ ಮುಗಿಸ್ಬೇಕು ಅನಿಸುತ್ತೆ. ಬಟ್ ಏನು ಮಾಡೋದು, ಕಂಟ್ರೋಲ್ ಮಾಡ್ಕೋಬೇಕಾಗದ ಅಂತ ಹೇಳ್ತಾರೆ. ಇತ್ತ ಕಡೆ ಭಾರ್ಗವಿ ಹತ್ರಕ್ಕೆ ಜಿ.ಬಿ. ಪಾಟೀಲ್ ಬಂದಿದ್ದೆ, ನನ್ನ ಮನೆ ವಿಷಯಕ್ಕೆ ತಲೆ ಹಾಕೋದಕ್ಕೆ ನೀನು ಯಾರು ಅಂದಾಗ ನಾನು ಈ ಮನೆ ಸೊಸೆ ಅಂತ ಹೇಳಿ ಭಾರ್ಗವಿ ಹೇಳ್ತಾಳೆ. ಈ ಕಡೆ ಬೃಂದ ಅಂತೂ ಅರ್ಜುನನ್ನ ಮನೆಯಿಂದ ಹೊರಗಡೆ ಕರ್ಕೊಂಡು ಹೋಗಿ ಅಪ್ಪ ಮಗನ ದೂರ ಮಾಡಿದೆ ನೀನು ಅಂದಾಗ ನಾನು ಬೇಕು ಅಂತ ಹೋಗಿದ್ದಲ್ಲ, ನಿಜಕ್ಕೂ ಕೂಡ ನಾನು ಅರ್ಜುನ್ ನಿಮಗೆ ನೋವಾಗಬಾರ್ದು ಅನ್ನೋ ಕಾರಣಕ್ಕೆ ಮನೆ ಬಿಟ್ಟು ಹೋಗಿದ್ದು. ದಯವಿಟ್ಟು ಅರ್ಜುನ್ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತಿದ್ದಾರೆ, ನೀವು ಅರ್ಜುನ್ ಜೊತೆ ಮಾತನಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ. ನೀನು ಮತ್ತು ಅರ್ಜುನ್ ನಿಮ್ಮ ಅಪ್ಪನ ರವೀಂದ್ರ ಭಟ್ಗಳನ್ನ ಕೋರ್ಟ್ ಕರ್ಕೊಂಡು ಬರಬೇಕು ಅಂದ್ಕೊಂಡಿದ್ರೆ, ಇದಕ್ಕೆಲ್ಲ ಕಾರಣ ರವೀಂದ್ರ ಭಟ್ಗಳು ಅನ್ನೋದು ಗೊತ್ತದ ನನಗೆ. ಯಾವುದೇ ಕಾರಣಕ್ಕೂ ಕೂಡ ಅವನು ಮತ್ತೆ ಕೋರ್ಟ್ಗೆ ತಲೆ ಹಾಕಬಾರ್ದು, ಆ ರೀತಿ ಮಾಡ್ತೀನಿ, ಮತ್ತೆ ಬರಲಿ, ಮತ್ತೆ ಕೋರ್ಟಿಂದ ಆಚೆಗಟ್ಟೋದು ನನಗೆ ಹೇಗೆ ಅಂತ ಗೊತ್ತು ಅಂತ ಜಿ.ಬಿ. ಪಾಟೀಲ್ ಸಿಡಿದದ್ದು ಭಾರ್ಗವಿ ಹೇಳಿದಾಗ ಭಾರ್ಗವಿ ಕೂಡ ಮಾವನ ವಿರುದ್ಧ ಸಿಡಿದೇಳ್ತಾಳೆ. ತದನಂತರ ಇಲ್ಲಿ ವಂದನಾ ಭಾರ್ಗವಿ ಕಥೆಯನ್ನೇ ಮುಗಿಸೋದಕ್ಕೆ ಮುಂದಾಗಿದ್ದಾಳೆ. ಹಾಗಾಗಿ ಭಾರ್ಗವಿ ತಿಂತಕ್ಕಂಥ ಪ್ರಸಾದದಲ್ಲಿ ವಿಷವನ್ನು ಹಾಕಿ ಕೊಡ್ತಾಳೆ. ಹಾಗಿದ್ರೆ ಅದನ್ನು ತಿಂದಿದ್ದೆ ಭಾರ್ಗವಿ ಅಪಾಯಕ್ಕೆ ಸಿಕ್ಕಾಕೋತಾಳ ಅನ್ನೋದನ್ನು ಕಾದು ನೋಡಬೇಕಾಗಿದೆ.